ಸೂಪರ್ ಪ್ರೈಮ್ ಅಟ್ 9 ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಟಾಪ್ 18 ಸುದ್ದಿಗಳನ್ನು ನೋಡೋಣ. ವಿಧಾನಸಭೆಯಲ್ಲಿ ಸ್ಪೀಕರ್ ವಿರುದ್ಧವೇ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನಸಂದಣಿ ನಿಯಂತ್ರಣ ಬಿಲ್ ಚರ್ಚೆಯ ವೇಳೆ ಸ್ಪೀಕರ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಲ್ ಮೇಲೆ ಮಾತನಾಡೋದಕ್ಕೂ ಕೂಡ ಅವಕಾಶ ಕೊಡುವುದಿಲ್ಲ ಆದರೆ ಹೇಗೆ? ನನ್ನ ಮಾತನಾಡುವ ಶಕ್ತಿಯನ್ನು ನೀವು ಕಿತ್ತುಕೊಳ್ತೀರಾ ಅಂತ ಬೇಸರ ವ್ಯಕ್ತಪಡಿಸಿದರು. ಕಳೆದ 2 ತಿಂಗಳಿನಿಂದ ಸ್ಥಗಿತವಾಗಿದ್ದ ಬೈಕ್ ಟ್ಯಾಕ್ಸಿ ಮತ್ತೆ ಆರಂಭಗೊಂಡಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದಿನಿಂದ ಬೈಕ್ ಟ್ಯಾಕ್ಸಿ ಸೇವೆ ಆರಂಭವಾಗಿದೆ. ಓಲಾ ಹೊರತುಪಡಿಸಿ ಉಬರ್ ಮತ್ತು ರ್ಯಾಪಿಡೋ ಆಪ್ಗಳಲ್ಲಿ ಮಾತ್ರ ಈ ಸೇವೆ ಲಭ್ಯವಿದೆ. ಧರ್ಮಸ್ಥಳ ವಿಚಾರವಾಗಿ ವಕೀಲ ಬಾಲನ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಸಮಾನ ಮನಸ್ಕರ ಸಭೆ ನಡೆದಿದೆ. ಕೆಆರ್ ಸರ್ಕಲ್ ಬಳಿ ನಡೆದ ಸಭೆಯಲ್ಲಿ ನಟ ಚೇತನ್ ಅಹಿಂಸಾ, ಡಾಕ್ಟರ್ ಸಿಎಸ್ ದ್ವಾರಕನಾಥ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಸಭೆಯಲ್ಲಿ ಮಾತನಾಡಿರುವಂತಹ ನಟ ಚೇತನ್, ಧರ್ಮಸ್ಥಳ ವಿಚಾರದಲ್ಲಿ ನ್ಯಾಯಕ್ಕಾಗಿ ಚರ್ಚೆಯಾಗಿದೆ ಅಂತ ಹೇಳಿದರು. ಸಂಸತ್ನ ಮುಂಗಾರು ಅಧಿವೇಶನಕ್ಕೆ ತೆರೆ ಬಿದ್ದಿದೆ. ಪ್ರತಿಪಕ್ಷಗಳ ಪ್ರತಿಭಟನೆಯ ಮಧ್ಯೆಯೇ ಲೋಕಸಭೆಯಲ್ಲಿ 12 ಮಸೂದೆ ಮತ್ತು ರಾಜ್ಯಸಭೆಯಲ್ಲಿ 15 ಮಸೂದೆಗಳು ಪಾಸ್ ಆಗಿವೆ. ಅಧಿವೇಶನದ ಆರಂಭದಲ್ಲಿ ಆಪರೇಷನ್ ಸಿಂಧೂರ್ ಹೊರತುಪಡಿಸಿ ಇತರೆ ಯಾವುದೇ ವಿಷಯದ ಬಗ್ಗೆ ಚರ್ಚೆ ಆಗಿಲ್ಲ. ಪ್ರತಿಪಕ್ಷಗಳು ಬಿಹಾರದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಬಗ್ಗೆ ಚರ್ಚೆಗೆ ಆಗ್ರಹಿಸಿದ್ದವು. ಪ್ರತಿಪಕ್ಷಗಳ ಪ್ರತಿಭಟನೆ ಗದ್ದಲದ ನಡುವೆ ಅಧಿವೇಶನಕ್ಕೆ ತೆರೆ ಬಿದ್ದಿದೆ. ರಾಹುಲ್ ಗಾಂಧಿಯಿಂದಾಗಿ ಕಾಂಗ್ರೆಸ್ನಲ್ಲಿನ ಪ್ರತಿಭಾನ್ವಿತರಿಗೆ ಅವಕಾಶ ಸಿಗ್ತಿಲ್ಲ ಅಂತೇಳಿ ಪ್ರಧಾನಿ ಮೋದಿ ಎನ್ಡಿಎ ನಾಯಕರಿಗೆ ಏರ್ಪಡಿಸಿದ್ದ ಚಹಾಕೂಟದಲ್ಲಿ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಬಹಳ ಪ್ರತಿಭಾನ್ವಿತರಿದ್ದಾರೆ, ಆದರೆ ಗಾಂಧಿ ಕುಟುಂಬದಿಂದಾಗಿ ಅವರಿಗೆ ಮಾತನಾಡೋದಕ್ಕೆ ಅವಕಾಶ ಸಿಗ್ತಿಲ್ಲ ಅಂತೇಳಿ ಮೋದಿ ಚಹಾಕೂಟದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಉಪರಾಷ್ಟ್ರಪತಿ ಚುನಾವಣೆಗೆ ಇಂಡಿಯಾ ಬಣದ ಅಭ್ಯರ್ಥಿ ಬಿ ಸುದರ್ಶನ್ ರೆಡ್ಡಿ ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆಯ ವೇಳೆ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ ಸೇರಿ ಹಲವು ನಾಯಕರು ಸಾಥ್ ಕೊಟ್ಟಿದ್ರು. ನಾಮಪತ್ರ ಸಲ್ಲಿಕೆಯ ಬಳಿಕ ಸುದರ್ಶನ್ ರೆಡ್ಡಿ ಅವರು ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ರನ್ನ ಭೇಟಿಯಾಗಿ ಬೆಂಬಲ ನೀಡುವಂತೆ ಮನವಿ ಮಾಡಿದರು. ತಮಿಳುನಾಡಿನ ಟಿವಿಕೆ ಪಕ್ಷದ ಮುಖ್ಯಸ್ಥ ನಟ ವಿಜಯ್ ಅಬ್ಬರಿಸಿದ್ದಾರೆ. ಮದುರೈನ ಪರಪತಿಯಲ್ಲಿ ನಡೆದಿರುವಂತಹ 2ನೇ ರಾಜ್ಯ ಮಟ್ಟದ ಪಕ್ಷದ ಸಂಘಟನಾ ಸಭೆಯಲ್ಲಿ ಘರ್ಜಿಸಿದ್ದಾರೆ. ಲಕ್ಷಾಂತರ ಕಾರ್ಯಕರ್ತರ ಮುಂದೆ ಮಾತನಾಡಿರುವ ವಿಜಯ್, ನಮ್ಮ ಸೈದ್ಧಾಂತಿಕ ಶತ್ರು ಬಿಜೆಪಿ ಮತ್ತು ನಮ್ಮ ರಾಜಕೀಯ ಶತ್ರು ಡಿಎಂಕೆ. ಟಿವಿಕೆ ರಾಜಕೀಯ ಲಾಭಗಳಿಗಾಗಿ ಶುರುವಾಗಿರುವಂತಹ ಪಕ್ಷ ಅಲ್ಲ, ನಾವು ಯಾರೊಂದಿಗೂ ಮೈತ್ರಿ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಪ್ರಧಾನಿ ಮೋದಿ ನಾಳೆ ಪಶ್ಚಿಮ ಬಂಗಾಳ ಪ್ರವಾಸ ಕೈಗೊಂಡಿದ್ದಾರೆ. ಕೋಲ್ಕತ್ತಾದಲ್ಲಿ 3 ಹೊಸ ಮೆಟ್ರೋ ಮಾರ್ಗಗಳನ್ನು ಉದ್ಘಾಟಿಸಲಿದ್ದಾರೆ. ಜೊತೆಗೆ ಕೋಲ್ಕತ್ತಾ ವಿಮಾನ ನಿಲ್ದಾಣದ ಮಾರ್ಗದಲ್ಲಿ ಮೋದಿ ಮೆಟ್ರೋದಲ್ಲಿ ಪ್ರಯಾಣ ಮಾಡಲಿದ್ದಾರೆ. ಕೇಂದ್ರದ ಜಿಎಸ್ಟಿ ಪ್ರಸ್ತಾವನೆಗೆ ಸರಕು ಮತ್ತು ಸೇವಾ ತೆರಿಗೆ ಸುಧಾರಣೆಗಳಿಗಾಗಿ ನೇಮಕಗೊಂಡ ಜಿಒಎಂ ಒಪ್ಪಿಗೆಯನ್ನು ಸೂಚಿಸಿದೆ. 2 ಜಿಎಸ್ಟಿ ಸ್ಲ್ಯಾಬ್ಗಳ ಪ್ರಸ್ತಾಪವನ್ನು ಬೆಂಬಲಿಸಿದೆ. ಜೊತೆಗೆ 12% ಮತ್ತು 28% ತೆರಿಗೆ ದರಗಳನ್ನು ರದ್ದುಗೊಳಿಸುವುದಕ್ಕೆ ಶಿಫಾರಸು ಮಾಡಿದೆ. ಮಲಯಾಳಂ ನಟಿ ರಿನಿ ಜಾರ್ಜ್ಗೆ ಕಿರುಕುಳ ನೀಡಿದ ಆರೋಪ ಕೇಸ್ನಲ್ಲಿ ಶಾಸಕ ಹಾಗೂ ಕೇರಳದ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ರಾಹುಲ್ ಮಮ್ಕೋಟೆಲ್ ತಲೆದಂಡವಾಗಿದೆ. 3 ವರ್ಷಗಳಿಂದ ಕಿರುಕುಳ ನೀಡುತ್ತಿದ್ರು ಅಂತ ನಟಿ ರಿನಿ ಜಾರ್ಜ್ ಹೆಸರು ಹೇಳದೇ ಆರೋಪ ಮಾಡಿದ್ರು. ಈ ಬೆನ್ನಲ್ಲೇ ತಮ್ಮ ಸ್ಥಾನಕ್ಕೆ ರಾಹುಲ್ ಮಮ್ಕೋಟೆಲ್ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಇಸ್ರೋ ತನ್ನ ಮೊದಲ ಗಗನಯಾನ ಪರೀಕ್ಷಾ ಕಾರ್ಯಾಚರಣೆಯನ್ನ ಡಿಸೆಂಬರ್ನಲ್ಲಿ ಶುರು ಮಾಡಲಿದೆ ಎಂದು ಇಸ್ರೋ ಮುಖ್ಯಸ್ಥ ವಿ ನಾರಾಯಣನ್ ಹೇಳಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಇಸ್ರೋ ಮುಖ್ಯಸ್ಥ ನಾರಾಯಣನ್, ಇಸ್ರೋದ ಭವಿಷ್ಯದ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಕಳೆದ 10 ವರ್ಷಗಳಲ್ಲಿ ಬಾಹ್ಯಾಕಾಶ ಪ್ರಯೋಗಗಳಲ್ಲಿ ಸಾಕಷ್ಟು ಪ್ರಗತಿಯಾಗಿದೆ. ಇದಕ್ಕೆ ಕೇಂದ್ರ ಸರ್ಕಾರ ಪೂರ್ಣ ಸಹಕಾರ ನೀಡಿದೆ ಅಂತ ಹೇಳಿದರು. ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ರಷ್ಯಾ ಪ್ರವಾಸದಲ್ಲಿದ್ದಾರೆ. ಮಾಸ್ಕೋದಲ್ಲಿ ರಷ್ಯಾ ವಿದೇಶಾಂಗ ಸಚಿವರ ಜೊತೆಗೆ ಸಭೆ ನಡೆಸಿ ಮಾತನಾಡಿರುವ ಜೈಶಂಕರ್, ಭಾರತ ರಷ್ಯಾದ ದೊಡ್ಡ ತೈಲ ಖರೀದಿದಾರನಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಅಮೆರಿಕ ಮಾಡಿರುವಂತಹ ಟೀಕೆಯನ್ನು ಖಂಡಿಸಿದ್ದಾರೆ. ಇದೇ ವೇಳೆ ರಷ್ಯಾ ಅಧ್ಯಕ್ಷ ಪುಟಿನ್ರನ್ನ ಜೈಶಂಕರ್ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ರಾಜಸ್ಥಾನದ ಜೈಸಲ್ಮೇರ್ನ ಮೇಘಾ ಗ್ರಾಮದಲ್ಲಿ ಉತ್ಖನನ ನಡೆಸಿದಂತಹ ಸಂದರ್ಭದಲ್ಲಿ ದೊಡ್ಡ ಆಕಾರದ ಮೂಳೆಗಳು ಪತ್ತೆಯಾಗಿವೆ. ಇದು ಡೈನೋಸಾರ್ನ ಅವಶೇಷಗಳು ಇರಬಹುದು ಅಂತ ತಜ್ಞರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ಮೂಳೆಗಳನ್ನು ಪರಿಶೀಲಿಸಿದ್ದಾರೆ. ಜೊತೆಗೆ ಇನ್ನಷ್ಟು ಪರೀಕ್ಷೆಗೆ ಅವುಗಳನ್ನು ಲ್ಯಾಬ್ಗೆ ಕಳುಹಿಸಲಾಗಿದೆ. ಜಮ್ಮು ಕಾಶ್ಮೀರದ ಸಾಂಬಾ ಜಿಲ್ಲೆಯ ಜಟ್ವಾಲ್ ಪ್ರದೇಶದಲ್ಲಿ ಭೀಕರ ಅಪಘಾತವಾಗಿದೆ. ಟೈರ್ ಸ್ಫೋಟಗೊಂಡು ಮಾತಾ ವೈಷ್ಣೋದೇವಿ ಯಾತ್ರಾರ್ಥಿಗಳಿದ್ದಂತಹ ಬಸ್ ಸೇತುವೆ ಮೇಲಿದ್ದ 20 ಅಡಿ ಆಳಕ್ಕೆ ಬಿದ್ದಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಶಾಂತಿ ಮಾತುಕತೆ ನಡೆಯುತ್ತಿದ್ದರೂ ಉಕ್ರೇನ್ ಮೇಲೆ ರಷ್ಯಾ ತನ್ನ ವೈಮಾನಿಕ ದಾಳಿಯನ್ನ ಮುಂದುವರೆಸಿದೆ.
574 ಡ್ರೋನ್ ಮತ್ತು 40 ಕ್ಷಿಪಣಿಗಳಿಂದ ಉಕ್ರೇನ್ ಮೇಲೆ ದಾಳಿ ಮಾಡಲಾಗಿದೆ. ದಾಳಿಯಲ್ಲಿ ಹಲವರು ಮೃತಪಟ್ಟಿದ್ದು 20ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಏಷ್ಯಾ ಕಪ್ T20 ಕ್ರಿಕೆಟ್ ಪಂದ್ಯಕ್ಕೆ ಕ್ರೀಡಾ ಸಚಿವಾಲಯ ಗ್ರೀನ್ ಸಿಗ್ನಲ್ ನೀಡಿದೆ. ಸೆಪ್ಟೆಂಬರ್ 14ರಂದು ನಡೆಯಲಿರುವ ಈ ಹೈವೋಲ್ಟೇಜ್ ಪಂದ್ಯಕ್ಕೆ ಅನುಮತಿಯನ್ನು ನೀಡಿದ್ದು, ದ್ವಿಪಕ್ಷೀಯ ಸರಣಿಗಳು ನಿಷೇಧಗೊಂಡಿದ್ದರೂ ಬಹುರಾಷ್ಟ್ರೀಯ ಟೂರ್ನಿಗಳಲ್ಲಿ 2 ತಂಡಗಳು ಭಾಗವಹಿಸುವುದಕ್ಕೆ ಅವಕಾಶವನ್ನು ನೀಡಲಾಗಿದೆ. ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಸಂಘರ್ಷ ಇವತ್ತು ಮತ್ತೊಂದು ಸ್ವರೂಪವನ್ನು ಪಡೆದಿದೆ. ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನ SIT ಬಂಧಿಸಿದೆ. ಇಲ್ಲಿ ಬಹಳ ಮುಖ್ಯವಾಗಿ BL ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿಯಾಗಿ ನಿಂದಿಸಿದ್ದಾರೆ ಅನ್ನುವಂಥ ಆರೋಪದ ಅಡಿಯಲ್ಲಿ ಅವರ ಬಂಧನವಾಗಿದ್ದು, ಸದ್ಯಕ್ಕೆ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಒಪ್ಪಿಸಿದೆ. ಮತ್ತೊಂದೆಡೆ ವಿಡಿಯೋ ಮಾಡಿದ್ದಂತಹ MD ಸಮೀರ್, ಯೂಟ್ಯೂಬರ್ ಆಗಿರುವಂತಹ ಸಮೀರ್ ಬಂಧನದಿಂದ ಬಚಾವಾಗಿದ್ದಾರೆ. ಅವರಿಗೆ ಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ. ಅದರ ಬಗ್ಗೆನ ಡೀಟೇಲ್ಸ್ ನಿಮಗೆ ತೋರಿಸ್ತೀನಿ. ನಮಗೆ ಹಿಂದೂ ಧರ್ಮದ ಪಾಠದ ಅವಶ್ಯಕತೆ ಇಲ್ಲ ಸಂತೋಷ. ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ನಾಳೆಗೆ ಬಿಗಿಟ್ಟು ತಾಕತ್ತಿದ್ರೆ ನೀನು ಬಂದು ಮಾತಾಡು. BL ಸಂತೋಷ್ ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ಇವತ್ತು 20 ಜನ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಿಜೆಪಿ ಅವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ನನ್ನ ಮಗಳನ್ನ ನನ್ನ ಮಗಳಂತ ಹೇಳಬೇಕು. ಸದ್ಯಕ್ಕೆ ಇಡೀ ರಾಜ್ಯದಲ್ಲಿ ಕೇಳ್ತಿರೋದು ಸದ್ದೊಂದೇ, ಅದು ಧರ್ಮಸ್ಥಳದ ಬುರುಡೆ ಕೂಗು. SIT ಅಧಿಕಾರಿಗಳು ಮೂಳೆ ಹುಡುಕಾಟಕ್ಕೆ ಬ್ರೇಕ್ ಹಾಕಿದ್ದು. ಈಗ ಹೋರಾಟಗಾರರ ಸುತ್ತ ಹೈಡ್ರಾಮಾ ಶುರುವಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಸಮೀರ್ MD ಹಿಂದೆ ಪೊಲೀಸರು ಬೆನ್ನು ಬಿದ್ದಿದ್ದಾರೆ. ಇವತ್ತು ಇಡೀ ದಿನ ತಿಮರೋಡಿಯಿಂದ ಬ್ರಹ್ಮಾವರ ಪೊಲೀಸ್ ಠಾಣೆವರೆಗೆ ದೊಡ್ಡ ಹಂಗಾಮವೇ ನಡೆದೋಯ್ತು. BL ಸಂತೋಷ್ ವಿರುದ್ಧ ಕೆಂಡಾಮಂಡಲವಾಗಿದ್ದ ತಿಮರೋಡಿಗೆ ಪೊಲೀಸರು ಬಂಧನದ ಬಿಸಿ ಮುಟ್ಟಿಸಿದ್ರೆ, ದೂತ ಸಮೀರ್ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ. ನಿರೀಕ್ಷಣಾ ಜಾಮೀನಿನ ಮೂಲಕ ಖಾಕಿ ಕೈಯಿಂದ ತಪ್ಪಿಸಿಕೊಂಡಿದ್ದಾರೆ. ಬೆಳಗ್ಗೆ 9:30 ಸುಮಾರಿಗೆ ಬೆಳ್ತಂಗಡಿಗೆ ಆಗಮಿಸಿದ ಉಡುಪಿ ಪೊಲೀಸರು ತಿಮರೋಡಿ ಬಂಧನಕ್ಕೆ ಸಕಲ ತಯಾರಿ ಶುರು ಮಾಡಿದ್ರು. SSP ಸುಧಾಕರ್ ನಾಯಕ್ ನೇತೃತ್ವದ ತಂಡ 6 ಜೀಪ್ಗಳಲ್ಲಿ ಆಗಮಿಸಿ ಮಹೇಶ್ ತಿಮರೋಡಿ ಮನೆ ಕಡೆ ಪ್ರಯಾಣ ಬೆಳೆಸಿದ್ರು. ತಿಮರೋಡಿ ವಶಕ್ಕೆ ಪಡೆಯುವಾಗ ದೊಡ್ಡ ಹೈಡ್ರಾಮಾ ಸೃಷ್ಟಿಯಾಗತ್ತೆ ಅನ್ನೋದನ್ನ ಮೊದಲೇ ಮನಗಂಡಿದ್ದ ಪೊಲೀಸರು 6 ಜೀಪ್ನಲ್ಲಿ ಎಂಟ್ರಿ ಕೊಟ್ಟಿದ್ರು. ಬೆಳಗ್ಗೆ 9:50 ಸುಮಾರಿಗೆ ತಿಮರೋಡಿ ಮನೆಗೆ ಪೊಲೀಸರು ಬರ್ತಿದ್ದಂತೆ ಹಂಗಾಮಾವೇ ಶುರುವಾಯಿತು. ಪೊಲೀಸರ ಜೊತೆ ಚರ್ಚೆಗಿಳಿದ ವಕೀಲರು ಯಾವ ಕಾರಣಕ್ಕೆ ವಶಕ್ಕೆ ಪಡೆಯುತ್ತಿದ್ದೀರಿ ಅನ್ನೋದನ್ನ ಮೊದಲು ಕ್ಲಾರಿಟಿ ಕೊಡಿ ಅಂತ ಹಠಕ್ಕೆ ಬಿದ್ರು. ಮೊದಲು ತಿಮರೋಡಿಯನ್ನ ಕರೆಸಿ ಆಗ ಎಲ್ಲವನ್ನು ಹೇಳ್ತೀವಿ ಅಂದ್ರು. ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ತಿಮರೋಡಿ ವಶಕ್ಕೆ ಪಡೆಯದಂತೆ ಕುಟುಂಬಸ್ಥರು ಕೂಡ ವಿರೋಧ ಶುರು ಮಾಡಿದ್ರು. ಬೆಳಗ್ಗೆ 10:30 ಸುಮಾರಿಗೆ ತಿಮರೋಡಿಯನ್ನ ವಶಕ್ಕೆ ಪಡೆದ ಪೊಲೀಸರು ಉಡುಪಿಯ ಬ್ರಹ್ಮಾವರದ ಕಡೆ ಪ್ರಯಾಣ ಶುರು ಮಾಡಿದ್ರು. ಈ ವೇಳೆ ಆಕ್ರೋಶ ವ್ಯಕ್ತಪಡಿಸಿದ ಮಹೇಶ್ ತಿಮರೋಡಿ ಹಾಗೂ ಗಿರೀಶ್ ಮಟ್ಟಣ್ಣನವರ್ ಇದೆಲ್ಲ ಬಿಜೆಪಿಯವರ ಕುತಂತ್ರ ಅಂತ ಕಿಡಿಕಾರಿದ್ರು. ನನಗೇನಾದ್ರೂ ಆದ್ರೆ ಅದಕ್ಕೆ ಪೊಲೀಸರೇ ಕಾರಣ ಅಂತ ತಿಮರೋಡಿ ನಿಗಿ ಕೆಂಡ ಕಾರಿದ್ರು. ಬಿಜೆಪಿ ಅವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ. ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನಿನ್ನೆಲ್ಲ ಮೊನ್ನೆ ಒಂದು ನೋಟಿಸ್ ಕೊಡ್ತಾರೆ, ನಿನ್ನೆ ಇನ್ನೊಂದು ನೋಟಿಸ್ ಕೊಡ್ತಾರೆ. ಸೌಜನ್ಯ ನ್ಯಾಯ ಪರವಾಗಿ ಹೋರಾಟ ಮಾಡಿದ್ದಕ್ಕೆ, BL ಸಂತೋಷ್ ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ಇವತ್ತು 20 ಜನ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೌಜನ್ಯ ಹೋರಾಟ ಮಾಡಿದ್ದಕ್ಕೆ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ 11:30 ಹೊತ್ತಿಗೆ ತಿಮರೋಡಿಯನ್ನ ಉಡುಪಿಯ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದ್ದಂತೆ ಅಭಿಮಾನಿಗಳ ದಂಡೆ ಜಮಾವಣೆಯಾಗಿತ್ತು. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ರಸ್ತೆಯುದ್ದಕ್ಕೂ ಬ್ಯಾರಿಕೇಡ್ ಹಾಕಿದ್ದ ಪೊಲೀಸರು ಠಾಣೆ ಸುತ್ತ ಭಾರೀ ಬಂದೋಬಸ್ತ್ ಮಾಡಿದ್ರು. ಮಧ್ಯಾಹ್ನ 1:30 ಸುಮಾರಿಗೆ ತಿಮರೋಡಿಯನ್ನ ಬ್ರಹ್ಮಾವರ ಠಾಣೆಗೆ ಕರೆತಂದ ಪೊಲೀಸರು ಫುಲ್ ಡ್ರಿಲ್ ಮಾಡಿದ್ದಾರೆ. ತನಿಖಾಧಿಕಾರಿ 10 ಪ್ರಶ್ನೆಗಳನ್ನ ಕೇಳಿದ್ದು. ಈ ವೇಳೆ ಗಿರೀಶ್ ಮಟ್ಟಣ್ಣನವರ್ ಹಾಗೂ ವಕೀಲರು ಪೊಲೀಸ್ ಠಾಣೆಯಲ್ಲದೆ ಮೊಕ್ಕಾಮು ಹೂಡಿದ್ರು. ಮಧ್ಯಾಹ್ನ 2 ಗಂಟೆ
ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ತಿಮರೋಡಿಯನ್ನ ಯಾವುದೇ ಕ್ಷಣದಲ್ಲೂ ಬಂಧಿಸಬಹುದು ಅನ್ನೋ ಸುದ್ದಿ ಹರಿದಾಡೋದಕ್ಕೆ ಶುರುವಾಯಿತು. ಹೀಗಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ನಿಷೇಧಾಜ್ಞೆ ಜಾರಿ ಮಾಡಿದ್ರು. ಬ್ರಹ್ಮಾವರ ಪೊಲೀಸ್ ಠಾಣೆ ಸರಹದ್ದಿನ 500 ಮೀಟರ್ ವ್ಯಾಪ್ತಿಯಲ್ಲಿ ಇಂದು ಮಧ್ಯಾಹ್ನ 1 ಗಂಟೆಯಿಂದ ನಾಳೆ ಮಧ್ಯಾಹ್ನ 1 ಗಂಟೆವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಿ ಆದೇಶ ಹೊರಡಿಸಿದ್ರು. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ತಿಮರೋಡಿಯನ್ನ ಬಂಧಿಸಿದ ಪೊಲೀಸರು ಬರೋಬ್ಬರಿ 1.5 ಗಂಟೆಗಳ ವಿಚಾರಣೆ ನಡೆಸಿದ್ರು. ಡಿಎಲ್ ಸಂತೋಷ್ ವಿರುದ್ಧ ಹರಿಹಾಯ್ದಿದ್ದರ ಬಗ್ಗೆ 16 ಪ್ರಶ್ನೆ ಕೇಳಿ ಮಾಹಿತಿ ಕಲೆ ಹಾಕಿದ್ದಾರೆ. ಸಂಜೆ 4:20 ಸುಮಾರಿಗೆ ತಿಮರೋಡಿ ವಿಚಾರಣೆ ಮುಗಿಸಿದ ಪೊಲೀಸರು ಕೆಎಸ್ಆರ್ಪಿ ವಾಹನದಲ್ಲಿ ಬ್ರಹ್ಮಾವರ ತಾಲೂಕು ಆಸ್ಪತ್ರೆಗೆ ಕರೆದೊಯ್ದು ಆರೋಗ್ಯ ತಪಾಸಣೆ ನಡೆಸಿದ್ರು. ನಂತರ ಕೋರ್ಟ್ಗೂ ಹಾಜರುಪಡಿಸಿದ್ರು. ಸಂಜೆ 6:20 ಮಹೇಶ್ ಶೆಟ್ಟಿ ತಿಮರೋಡಿ ಜಾಮೀನು ಅರ್ಜಿ ಸಲ್ಲಿಸಿದ್ರಿಂದ ವಿಚಾರಣೆ ನಡೆಸಿದ ನ್ಯಾಯಾಲಯ ಜಾಮೀನು ಅರ್ಜಿಯನ್ನ ಆಗಸ್ಟ್ 23ಕ್ಕೆ ಮುಂದೂಡಿದ್ದು. ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ನ್ಯಾಯಾಂಗ ಬಂಧನಕ್ಕೊಪ್ಪಿಸಿದೆ. ತಿಮರೋಡಿ ಅರೆಸ್ಟ್, ಸಮೀರ್ ಬಚಾವ್. ಹೋರಾಟಗಾರರಿಗೆ ಶುರುವಾಗಿದೆ ಬಂಧನ ಭಯ. ಆ ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಅಂದರಾಗ್ತಿದ್ದಂತೆ ಈ ಕಡೆ ಯೂಟ್ಯೂಬರ್ ಎಂಡಿ ಸಮೀರ್ ಹಿಂದೆ ಬೆಳ್ತಂಗಡಿ ಪೊಲೀಸರು ಬಿದ್ದಿದ್ರು. ದೂತ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಬೆಳಗ್ಗೆಯಿಂದ 3 ಬಾರಿ ಸಮೀರ್ ಮನೆಗೆ ಬಂದು ಜಾಲಾಡಿದ್ರು. ಆದ್ರೆ ಮೊಬೈಲ್ ಮನೆಯಲ್ಲಿ ಇಟ್ಟು ಹೋಗಿದ್ದ ಸಮೀರ್ ಕಳೆದೊಂದು ವಾರದಿಂದ ತಮ್ಮ ಚಿಕ್ಕಮ್ಮನ ಮಗನ ಮೊಬೈಲ್ ಬಳಸ್ತಿದ್ದ. ಹೀಗಾಗಿ ಸಮೀರ್ ಎಲ್ಲಿ ಹೋದ ಅನ್ನೋದರ ಸಣ್ಣ ಸುಳಿವು ಇರಲಿಲ್ಲ. ದೂತ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪಪ್ರಚಾರ ಮಾಡಿದ ಆರೋಪ ಹೊತ್ತಿರೋ ಎಂಡಿ ಸಮೀರ್ ಎಐ ತಂತ್ರಜ್ಞಾನದ ಮೂಲಕ ಸುಳ್ಳು ಸುದ್ದಿ ಹರಡಿದ್ದಾರೆ. ಕೋರ್ಟ್ನ ಅಂಶಗಳೊಂದಿಗೆ ಕಾಲ್ಪನಿಕ ಅಂಶ ಸೇರಿಸಿ ವಿಡಿಯೋ ಮಾಡಿದ್ದಲ್ಲದೆ 1000 ಜನರನ್ನ ರೇಪ್ ಮಾಡಿ ಕೊಲೆ ಮಾಡಿ ಮುಚ್ಚಾಕಿದ್ದಾರೆ ಎಂಬ ವಿಡಿಯೋ ಹರಿಬಿಟ್ಟಿದ್ದ. ಇದನ್ನ ನೋಡಿದ ಮೇಲೆ ನಿಮ್ಮ ರಕ್ತ ಕುದೀತಿಲ್ವ? ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಹೋರಾಟ ಮಾಡಬೇಕು ಅಂತ ಕರೆ ಕೊಟ್ಟಿದ್ದ. ಅಷ್ಟೇ ಅಲ್ಲ, ಅನ್ಯಾಯದ ವಿರುದ್ಧ ಪ್ರತಿಯೊಬ್ಬರೂ ಧ್ವನಿ ಎತ್ತಬೇಕು ಅಂತ ಪ್ರಚೋದನಾತ್ಮಕ ಹೇಳಿಕೆ ನೀಡಿದ ಆರೋಪದ ಜೊತೆಗೆ ದೊಂಬಿ ಮಾಡುವ ಉದ್ದೇಶದಿಂದ ಸಾರ್ವಜನಿಕರನ್ನ ಉದ್ರೇಕಗೊಳಿಸಲು ಯತ್ನಿಸುತ್ತಿದ್ದಾನೆ. ಸಮೀರ್ ವಿರುದ್ಧ 3-4 ಕೇಸುಗಳು ದಾಖಲಾಗ್ತಿದ್ದಂತೆ ಯಾವುದೇ ಕ್ಷಣದಲ್ಲೂ ಅರೆಸ್ಟ್ ಆಗ್ಬೋದು ಅನ್ನೋ ಸುದ್ದಿ ಹಬ್ಬಿತ್ತು. ಆದರೆ ಪೊಲೀಸ್ ನಡೆಯ ಬಗ್ಗೆ ಮೊದಲೇ ಅರಿತಿದ್ದ ಸಮೀರ್ ನಿರೀಕ್ಷಣಾ ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದ. ವಿಚಾರಣೆ ನಡೆಸಿದ ಮಂಗಳೂರು ಜಿಲ್ಲಾ ಕೋರ್ಟ್ 7 ಸೂಚನೆಗಳನ್ನ ನೀಡಿ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಸಮೀರ್ಗೆ 75,000 ವೈಯಕ್ತಿಕ ಬಾಂಡ್ ನೀಡುವಂತೆ ಸೂಚಿಸಿದ ಕೋರ್ಟ್ ಮತ್ತೆ ಇದೇ ರೀತಿಯ ಅಪರಾಧ ಮಾಡಬಾರದು, ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳುವಂತಿಲ್ಲ, ಬೆದರಿಕೆ ಪ್ರಚೋದನೆ ಜೊತೆಗೆ ಸಾಕ್ಷಿಗಳನ್ನ ತಿರುಚಬಾರದು, ಪ್ರಾಸಿಕ್ಯೂಷನ್ ಸಾಕ್ಷ್ಯವನ್ನ ನಾಶಪಡಿಸಬಾರದು, ಅಗತ್ಯವಿದ್ದಾಗ ತನಿಖಾಧಿಕಾರಿ ವಿಚಾರಣೆಗೆ ಹಾಜರಾಗಬೇಕು ಹಾಗೂ ನಿಗದಿತ ಸಂದರ್ಭದಲ್ಲಿ ಕೋರ್ಟ್ಗೆ ಹಾಜರಾಗಬೇಕು ಅಂತ ಸೂಚನೆ ನೀಡಿದೆ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿದ್ದಾರೆ. ನಾವು ಇದರಲ್ಲಿ ಮಧ್ಯಂತರ ಪ್ರವೇಶ ಮಾಡೋದಿಲ್ಲ. ನೋಡಿ, ಎಲ್ಲ ರೀತಿಯ ಕಂಪ್ಲೇಂಟ್ಸ್ಗಳನ್ನ ತನಿಖೆ ಮಾಡಲಿರೋದನ್ನು ನಾವು ವೆಲ್ಕಮ್ ಮಾಡ್ತೇವೆ, ಸ್ವಾಗತ ಮಾಡ್ತೇವೆ. ಎಲ್ಲ ರೀತಿಯ ತನಿಖೆ ಈ ರೀತಿ ಅಲ್ಲಸಲ್ಲದ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ TV ಮಾಧ್ಯಮದಲ್ಲಿ ಬಂದು ಬೈಯುವುದು, ಮಾನಹಾನಿ ಮಾಡುವುದು, ಆದರೆ ಎಲ್ಲರ ಬಗ್ಗೆ ತನಿಖೆ ಆಗಬೇಕು, ಕ್ರಮ ಆಗಬೇಕು. ಸುಜಾತಾ ಭಟ್ಟನವರು ತನ್ನ ಮಗಳು ಕಳೆದೋಗಿದೆ ಅಂತ ಹೇಳ್ತಾ ಇದ್ದಾರೆ ಅನ್ಯಾನ್ಯ ಭಟ್, ಅದು ಸಹ ತನಿಖೆ ಆಗಬೇಕು. SIT ತನಿಖೆ ಆಗುವಂಥ ಸಂದರ್ಭದಲ್ಲಿ ಸಹ ನಾವು ಸ್ವಾಗತ ಮಾಡಿದ್ದೇವೆ. ಅನನ್ಯ ಭಟ್ ನನ್ನ ಮಗಳು, ಸುಜಾತಾ ಭಟ್ ಕೆಂಡ. ಇವತ್ತಿಡೀ ದಿನ ಧರ್ಮಸ್ಥಳ ಹೋರಾಟಗಾರರಂತೆ ಹೈಡ್ರಾಮಾ ನಡೆದಿದ್ದು. ಸುಜಾತಾ ಭಟ್ ಮಗಳು ಅನನ್ಯ ಭಟ್ ಪ್ರಕರಣದಲ್ಲಿ 16 ಅನುಮಾನಗಳು ಶುರುವಾಗಿದೆ. ಅನನ್ಯ ಭಟ್ ಅನ್ನೋರೇ ಇಲ್ಲ, ಫೋಟೋದಲ್ಲಿರೋರು ವಾಸಂತಿ ಅನ್ನೋ ಚರ್ಚೆ ಹುಟ್ಟುಕೊಂಡಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸುಜಾತಾ ಭಟ್, ನಾನು ಸುಳ್ಳು ಹೇಳಿಲ್ಲ, ನಾನು ಎಲ್ಲರಿಗೂ ಉತ್ತರ ಕೊಟ್ಟಿದ್ದೇನೆ. ನನ್ನ ಮಗಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ಸತ್ಯ. ಇದಕ್ಕೆ ನನ್ನ ಬಳಿ ಹಲವು ದಾಖಲೆಗಳಿವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರ ಬೆನ್ನಲ್ಲೇ ಅನನ್ಯ ಭಟ್ ನಾಪತ್ತೆ ಪ್ರಕರಣವನ್ನ SITಗೆ ವರ್ಗಾಯಿಸಲಾಗಿದೆ. ನಾನು ಸುಳ್ಳು ಹೇಳಿಲ್ಲ, ನನ್ನ ಮಗಳು ಇಲ್ಲ, ಸತ್ತು ಹೋಗಿದ್ದಾಳೆ. ನನ್ನ ಮಗಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವಳು, ಹೌದು, ಇದು ಸತ್ಯ. ಒಟ್ನಲ್ಲಿ ಧರ್ಮಸ್ಥಳ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಕ್ತಿದ್ದು. ಬುರುಡೆ ರಹಸ್ಯಕ್ಕೆ ಕೈ ಹಾಕಿದವರಿಗೂ ಪೀಕಲಾಟ ಶುರುವಾಗಿದೆ. ತಿಮರೋಡಿ ಹೈಡ್ರಾಮಾ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಕ್ಷಣಗಳನ್ನು ಹೂತು ಹಾಕಿದ್ದೀನಿ ಅಂತ ಹೇಳಿ ಅನಾಮಿಕ ಹೇಳಿದ್ದ. ಈ ಅನಾಮಿಕನ ಸುತ್ತುವೆ ಈಗ ಅನುಮಾನ ಕೂಡ ಇದ್ದೇ ಇದೆ. ಹೀಗಾಗಿ ಮಾಸ್ಕ್ ಮ್ಯಾನ್ನ ಪೂರ್ವಾಪರವನ್ನು ಕೆದಕುವಂತಹ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಾನೆ ಇದ್ದಾರೆ. ಮತ್ತೊಂದೆಡೆ ನಾಳಿಂದ ಬಿಜೆಪಿ ಹೋರಾಟದ ಕಹಳೆಯನ್ನು ಮೊಳಗಿಸುವುದಕ್ಕೆ ಸಜ್ಜಾಗಿದೆ. ಸಾವಿರಾರನ ಹೂತಾಕಿದಾಗ JCB ತೆಗಿತೈತೆ, ಏನೂ ಸಿಗ್ತಾಯಿಲ್ಲ. ಸುಳ್ಳ್ಯಾಗ ಹೇಳ್ಬೇಕು ಸರ್. ಯಾವ ಷಡ್ಯಂತ್ರಗಳಿದ್ದಾವೆ, ಕುತಂತ್ರಗಳಿದ್ದಾರೆ, ಇದನ್ನ ಬಲಿ ಹಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಧರ್ಮಸ್ಥಳದ ವಿಚಾರದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಿವೆ. ಈ ಪ್ರಕರಣ ಯಾವ ಹಾರರ್ ಥ್ರಿಲ್ಲರ್ ಸಿನಿಮಾಗೂ ಕಮ್ಮಿ ಇಲ್ಲದಂತೆ ಟ್ವಿಸ್ಟ್ ಅಂಡ್ ಟರ್ನ್ ಪಡೆದುಕೊಳ್ಳುತ್ತಿದೆ. ಈ ಮಧ್ಯೆ ಅಲ್ಲಿ ಮೂಳೆಗಳಿವೆ, ಇಲ್ಲಿ ಮೂಳೆಗಳಿವೆ ಅಂತ ಧರ್ಮಸ್ಥಳದ ಸುತ್ತಮುತ್ತ ಭೂಮಿ ಬಗೆಸಿದ್ದ ಅನಾಮಿಕನ ಮೇಲೆಯೇ ಅನುಮಾನಗಳು ದಿನೇ ದಿನೇ ದಟ್ಟವಾಗ್ತಿವೆ. ಆತ ಹೇಳ್ತಿರೋದೇ ಸುಳ್ಳ, ಪ್ರಕರಣದ ದಿಕ್ಕು ತಪ್ಪಿಸಲಾಗ್ತಿದೆಯಾ ಅನ್ನೋ ಅನುಮಾನಗಳು ಹೆಚ್ಚಾಗ್ತಿವೆ. ಹೀಗಾಗಿ ಆ ಅನಾಮಿಕನನ್ನೇ ಓರಿಗೆ ಹಚ್ಚಲು ಮುಂದಾಗಿದೆ ತನಿಖಾ ತಂಡ. ಮಾಸ್ಕ್ ಮ್ಯಾನ್ ಹಿನ್ನೆಲೆ, ನಡವಳಿಕೆ ಬಗ್ಗೆ SIT ಶೋಧ. ಕುಟುಂಬ ಸದಸ್ಯರು, ಸ್ನೇಹಿತರ ಹೇಳಿಕೆ ದಾಖಲು. ಮಾಸ್ಕ್ ಮ್ಯಾನ್ ಹೇಳಿದಂತೆ ಪ್ರಕರಣದ ತನಿಖೆಗೆ ಸಾಕ್ಷ್ಯಗಳು ಸಿಗದೇ ಇರೋದು ತನಿಖಾ ತಂಡವನ್ನ ಕೊಂಚ ವಿಚಲಿತಗೊಳಿಸಿದಂತೆ ಕಾಣುತ್ತಿದೆ. ಹೀಗಾಗಿ ಮಾಸ್ಕ್ ಮ್ಯಾನ್ ಕುಟುಂಬಸ್ಥರು, ಸ್ನೇಹಿತರು, ಆತನ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದವರನ್ನ ವಿಚಾರಣೆಗೊಳಪಡಿಸಿ ಆತನ ಬಗ್ಗೆ ಮತ್ತಷ್ಟು ಮಾಹಿತಿ ಕಲೆ ಹಾಕಲಾಗ್ತಿದೆ SITಯಿಂದ. ನನ್ನ ಅಣ್ಣ ಧರ್ಮಸ್ಥಳದಲ್ಲಿ 25 ವರ್ಷಗಳ ಕಾಲ ಕೆಲಸ ಮಾಡಿದ್ರು, ಅಲ್ಲದೆ ಅವರೇ ನನ್ನನ್ನ ಕೆಲಸಕ್ಕೆ ಸೇರಿಸಿದ್ರು ಅಂತ ಅನಾಮಿಕ ಹೇಳಿಕೆ ನೀಡಿದ್ದ. ಜೊತೆಗೆ ನಾನು ಶವಗಳನ್ನ ಹೂಳುವಾಗ ನನ್ನ ಅಣ್ಣಂದಿರೂ ಕೂಡ ಇದ್ರು ಅಂತ ಹೇಳಿಕೆ ನೀಡಿದ್ದ. ಹೀಗಾಗಿ ಆತನ ಕುಟುಂಬಸ್ಥರನ್ನ ಸಂಪರ್ಕಿಸಲಾಗಿದೆ. ಆತನ 2 ಅಣ್ಣಂದಿರ ಪೈಕಿ ಓರ್ವ ಸಾವನ್ನಪ್ಪಿದ್ದು, ಆತನ ಮತ್ತೋರ್ವ ಅಣ್ಣ ಹಾಗೂ ಅತ್ತಿಗೆಯ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ. ಆತ್ಮಹತ್ಯೆ ಮಾಡಿಕೊಂಡಿದ್ದ ಶವಗಳನ್ನಷ್ಟೇ ಹೂತು ಹಾಕುತ್ತಿದ್ವಿ. ಮರಣೋತ್ತರ ಪರೀಕ್ಷೆ ಆದ ಶವಗಳನ್ನ ಮಣ್ಣು ಮಾಡ್ತಾ ಇದ್ವಿ. ಅಲ್ಲದೆ ಪೊಲೀಸರ ಎದುರೇ ಧಾರ್ಮಿಕ ಸಂಸ್ಕಾರ ಆಗುತ್ತಿತ್ತು. ನಾವು ಅಕ್ರಮವಾಗಿ ಯಾವುದೇ ಶವಗಳನ್ನ ಹೂತಿಲ್ಲ. ಕೌಟುಂಬಿಕ ಕಲಹದಿಂದ ಮಾಸ್ಕ್ ಮ್ಯಾನ್ ಜೊತೆ ಮಾತು ಬಿಟ್ಟಿದ್ವಿ ಅಂತ ಹೇಳಿಕೆ ನೀಡಿದ್ದಾನೆ. ಮಾಸ್ಕ್ ಮ್ಯಾನ್ ಮತ್ತೊಬ್ಬ ಅಣ್ಣ ಸಾವನ್ನಪ್ಪಿದ್ದು, ಆತನ ಅತ್ತಿಗೆಯ ವಿಚಾರಣೆ ನಡೆಸಲಾಗಿದೆ. ಮಾಸ್ಕ್ ಮ್ಯಾನ್ ಜೊತೆ ಅಣ್ಣಂದಿರು ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ರು. ಧರ್ಮಸ್ಥಳದಲ್ಲಿ 3 ಸ್ವಚ್ಛತಾ ಕೆಲಸ ಮಾಡುತ್ತಿದ್ದರು. ಅಷ್ಟು ಬಿಟ್ರೆ ನನಗೇನೂ ಗೊತ್ತಿಲ್ಲ. ಮಾಸ್ಕ್ ಮ್ಯಾನ್ ಹೇಳ್ತಿರೋದ್ರಲ್ಲಿ ಸತ್ಯವಿಲ್ಲ ಅಂತ SIT ಮುಂದೆ ಹೇಳಿದ್ದಾರಂತೆ. ಇದು ಮಾಸ್ಕ್ ಮ್ಯಾನ್ ಕುಟುಂಬದ ಸದಸ್ಯರು ಹೇಳ್ತಿರೋ ಹೇಳಿಕೆ. ಇನ್ನು ಆತನ ಸ್ನೇಹಿತ ಹಾಗೂ ಧರ್ಮಸ್ಥಳದಲ್ಲೇ ಕೆಲಸ ಮಾಡುತ್ತಿದ್ದ ಸ್ನೇಹಿತ ರಾಜು ಕೂಡ ಅನಾಮಿಕ ಹೇಳ್ತಿರೋ ಹೇಳಿಕೆ ಬರೀ ಬುರುಡೆ ಅಂತಿದ್ದಾರೆ. ಅವ್ನೇನು ಗೊತ್ತೇ, ಸಾವಿರಾರನ ಹೂತಾಕಿದಾಗ JCB ತೆಗಿತೈತೆ, ಅಲ್ಲ ತೆಗಿಬೇಕಾರೆ ಒಂದು ಬಾಡಿ ಸಿಗ್ಬೇಕು, ಇಲ್ಲ ಒಂದು ಎಣ ಸಿಗ್ಬೇಕು, ಒಂದು ಮೂಳೆ ಸಿಗ್ಬೇಕು, ಏನೂ ಸಿಗ್ತಾಯಿಲ್ಲ. ಸುಳ್ಳ್ಯಾಗ ಹೇಳ್ಬೇಕು ಸರ್. ಇತ್ತ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿರೋ SIT ಅಧಿಕಾರಿಗಳು ಸೋಮವಾರದಿಂದ ಮತ್ತೆ ಉತ್ಖನನ ಮುಂದುವರಿಸೋಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಮೊದಲ ಹಂತದಲ್ಲಿ ಸಿಕ್ಕ ಸಾಕ್ಷ್ಯಗಳನ್ನ FSLಗೆ ಕಳಿಸಲಾಗಿದ್ದು, ಪ್ರಾಥಮಿಕ ವರದಿ ಕೈ ಸೇರುತ್ತಿದ್ದಂತೆ ತಮ್ಮ ಉತ್ಖನನ ಕಾರ್ಯಾಚರಣೆ ಮುಂದುವರಿಸಲಿದ್ದಾರೆ. ಮತ್ತೆ 3 ಸ್ಥಳಗಳನ್ನ ಗುರುತಿಸುವುದಾಗಿ ಅನಾಮಿಕ ಹೇಳಿದ್ದು, ಸ್ಪಾಟ್ ಮಹಜರು ಮಾಡಲಿದ್ದಾರಂತೆ. ಅಪಪ್ರಚಾರದ ವಿರುದ್ಧ ಬಿಜೆಪಿ ಹೋರಾಟ. ನಾಳೆಯಿಂದ 224 ಕ್ಷೇತ್ರಗಳಲ್ಲೂ ಪ್ರತಿಭಟನೆ. ಇನ್ನು ಧರ್ಮಸ್ಥಳದ ಅಪಪ್ರಚಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಪಡೆ ಸಿದ್ಧವಾಗಿದೆ. ಪುಣ್ಯಕ್ಷೇತ್ರದ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದ್ದು, ಇದನ್ನ ಖಂಡಿಸಿ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ನಾಳೆಯಿಂದ 1 ವಾರಗಳ ಕಾಲ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಕರೆ ಕೊಟ್ಟಿದ್ದಾರೆ. ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ಇವತ್ತು ಘೋಷಣೆ ಮಾಡಿದ್ದೇವೆ. ನಾಳೆಯಿಂದ ಮುಂದಿನ 1 ವಾರ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಪ್ರತಿಭಟನೆಯನ್ನು ನಾವು ಮಾಡೋರಿದ್ದೇವೆ. ಮತ್ತೊಂದೆಡೆ ಇಂದು ಕೂಡ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ನಡೆಸಲಾಗ್ತಿದೆ ಅಂತ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರೀ ಪ್ರತಿಭಟನೆ ನಡೆಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಧರ್ಮಸ್ಥಳದ ಭಕ್ತಾದಿಗಳಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಬಾಗಲಕೋಟೆಯ ರಬಕವಿ ಬನಹಟ್ಟಿ ನಗರದಲ್ಲಿ ಜೈನ ಸಮುದಾಯ ಹಾಗೂ ಸ್ಥಳೀಯರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು.
ಕೋಲಾರ ಜಿಲ್ಲೆ ಮಾಲೂರಿನಿಂದ ಧರ್ಮಸ್ಥಳ ಚಲೋ ಆರಂಭವಾಗಿದ್ದು 200ಕ್ಕೂ ಹೆಚ್ಚು ಕಾರು, 60 ಬಸ್ಗಳಲ್ಲಿ 5,000ಕ್ಕೂ ಹೆಚ್ಚು ಜನ ಧರ್ಮಸ್ಥಳದತ್ತ ಪ್ರಯಾಣ ಆರಂಭಿಸಿದ್ದಾರೆ. ಮತ್ತೊಂದೆಡೆ ಅಪಪ್ರಚಾರಕ್ಕೆ ಸಿಡಿದೆದ್ದಿರೋ ಮಂಡ್ಯ ಮಂಜುನಾಥನ ಭಕ್ತರು ನಾಳೆ ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೇರಳದ ವಯನಾಡು ಗುಡ್ಡ ಕುಸಿತ ಹಾಗೂ ವಿಜಯನಗರದಲ್ಲಿ ಸಾಧನಾ ಸಮಾವೇಶಕ್ಕಾಗಿ ಸರ್ಕಾರ ಹಣ ಬಳಕೆ ಮಾಡಿರುವಂತಹ ವಿಚಾರ ಇವತ್ತು ವಿಧಾನಸಭೆಯಲ್ಲಿ ಭಾರೀ ಸದ್ದು ಮಾಡಿದೆ. ಮತ್ತೊಂದೆಡೆ ಜನಸಂದಣಿ ಬಿಲ್ ವಿಚಾರದಲ್ಲೂ ಕೂಡ ಜಟಾಪಟಿ ನಡೆದಿದೆ. ವಿಧಾನಮಂಡಲದ ಕಲಾಪದ ಹೈಲೈಟ್ಸ್ ನಿಮಗೆ ತೋರಿಸ್ತೀವಿ. ವಿಧಾನಸಭೆಯಲ್ಲಿ ಪೂರಕ ಅಂದಾಜು ಫೈಟ್. ಮಳೆಗಾಲ ಅಧಿವೇಶನದಲ್ಲಿ ಇವತ್ತು ಪೂರಕ ಅಂದಾಜುಗಳ ವಿಚಾರದ ಮೇಲೆ ಚರ್ಚೆ ನಡೆಯಿತು. ಸಿಎಂ ಅನುಪಸ್ಥಿತಿಯಲ್ಲಿ ನಿನ್ನೆ ಸಚಿವ ಎಚ್.ಸಿ. ಮಹದೇವಪ್ಪ 3,357.57 ಕೋಟಿ ರೂಪಾಯಿ ಮೊತ್ತದ ಪೂರಕ ಅಂದಾಜು ಮಂಡಿಸಿದರು. ಇವತ್ತು ಇದೇ ವಿಚಾರ ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿತು. ವಿಜಯನಗರದಲ್ಲಿ ನಡೆದ ಸಾಧನಾ ಸಮಾವೇಶಕ್ಕೆ 10 ಕೋಟಿ ರೂಪಾಯಿ ಹಾಗೂ ವಯನಾಡಿನ ಭೂಕುಸಿತಕ್ಕೆ 10 ಕೋಟಿ ರೂಪಾಯಿ ನೀಡೋ ಮೂಲಕ ಜನರ ತೆರಿಗೆ ಹಣ ಪೋಲು ಮಾಡಲಾಗಿದೆ ಅಂತ ವಿಪಕ್ಷಗಳು ಕಿಡಿಕಾರಿದವು. ಉತ್ತರಾಖಂಡ್ನಲ್ಲೂ ಪ್ರವಾಹ, ಗುಡ್ಡ ಕುಸಿತವಾಗಿದೆ, ಅಲ್ಲಿಗೂ ಕೊಡಬೇಕಿತ್ತು ಅಂತ ಕಿಡಿಕಾರಿದ್ರು. ಇದೇ ವಿಚಾರಕ್ಕೆ ಜಟಾಪಟಿ ನಡೆಯಿತು. 100 ಮನೆಗೆ ಇವರು ಒಂದೊಂದು ಮನೆಗೆ 10 ಲಕ್ಷ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಮಳೆ ಬಂದು ಹಾನಿಗೊಳಗಾದಂಥ ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ನೀವೆಷ್ಟು ಕೊಡ್ತೀರಾ? 95,000 ಕೊಡ್ತಾ ಇದ್ದೀರಾ. ಈಗ ಪಕ್ಕದ ಮನೆಯವ್ರಿಗೆ ಎಷ್ಟು ಕೊಡ್ತಾ ಇದ್ದೀರಾ? 10 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರನೂ ಕೊಟ್ಟಿದೆ, ನಾವು ರಾಜ್ಯ ಸರ್ಕಾರಗಳು ಕೊಟ್ಟಿದ್ದೀವಿ, ಬೇರೆ ರಾಜ್ಯಗಳು ಕೊಟ್ಟಿದ್ದಾವೆ. ಅದರಿಂದ ಉದಾರಿತನ ಇರಬೇಕಲ್ಲ, ಆ ಮಾನವೀಯತೆ ಇರಬೇಕಲ್ಲ. ಹೊಟ್ಟೆಗಿಚ್ಚೋರಿಗೆ ವಿಜಯನಗರದಲ್ಲಿ ಸಮಾವೇಶ ಮಾಡಿದ್ರಲ್ಲ, ಅದು ಕಾಂಗ್ರೆಸ್ ಸಮಾವೇಶ. ಸುರ್ಜೇವಾಲಾ ಕರೆದಿದ್ರಿ, ನಿನಗೂ ಕರೆದಿದ್ರು. ಸುರ್ಜೇವಾಲಾ ಯಾರು ಅವರು ಯಾವ ಬೇಸಿಸ್ ಮೇಲೆ ಕರೀತೀರಾ ನೀವು? ಕರ್ನಾಟಕದ ಎಂಪಿನ ಅವರು? ಅಲ್ಲ, ಕರ್ನಾಟಕದ ಎಂಪಿನ ಸುರ್ಜೇವಾಲಾ ಅವರು? ಇಟ್ ಈಸ್ ನಾಟ್ ಎ ಪಾರ್ಟಿ ಫಂಕ್ಷನ್. ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ. ಅದರಿಂದ ಇವ್ರಿಗೂ ಕರೆದಿದ್ದು, ನಾವು ಅಶೋಕ್ ಅವ್ರಿಗೂ ಕರೆದಿದ್ದು, ಇವ್ರಿಗೂ ನಮ್ಮ ಯಾರು ನಾರಾಯಣ ಸ್ವಾಮಿ ಅವ್ರಿಗೂ ಕೂಡ ಕರೆದಿದ್ದು. ನೀವು ಬರಲಿಲ್ಲ. ಜನಸಂದಣಿ ನಿಯಂತ್ರಣ ಬಿಲ್ ಮಂಡನೆ, ವಿಪಕ್ಷಗಳ ವಿರೋಧ, ಸದನ ಸಮಿತಿ ರಚನೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದಿಂದ ಎಚ್ಚೆತ್ತಿರೋ ಸರ್ಕಾರ ಈ ರೀತಿ ದುರ್ಘಟನೆಗಳು ಆಗಬಾರದು ಅಂತ ಜನಸಂದಣಿ ನಿಯಂತ್ರಣ ಬಿಲ್ ತಂದಿದೆ. ವಿಧಾನಸಭೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಬಿಲ್ ಮಂಡನೆ ಮಾಡಿದ್ರು. ಈ ವೇಳೆ ಆಡಳಿತ ಹಾಗೂ ಪ್ರತಿಪಕ್ಷಗಳಿಂದಲೂ ಕೆಲವು ಅಂಶಗಳ ಬಗ್ಗೆ ಆಕ್ಷೇಪಗಳು ವ್ಯಕ್ತವಾದವು. ಜಾತ್ರೆ, ಹಬ್ಬ ಹರಿದಿನಗಳಿಗೂ ಕಠಿಣ ನಿಯಮಗಳನ್ನು ಹಾಕಿದ್ದು ಸರಿಯಲ್ಲವೆಂದು ಆಕ್ರೋಶ ಹೊರಹಾಕಿದ್ರು. ಆಯೋಜಕರಿಗೆ 1 ಕೋಟಿ ರೂಪಾಯಿ ಬಾಂಡ್ ಸಲ್ಲಿಸಬೇಕು ಅನ್ನೋದು ಸರಿಯಲ್ಲ, 10 ದಿನ ಮೊದಲೇ ಅನುಮತಿ ಪಡೆಯಲೇಬೇಕು ಅನ್ನೋದು ಸರಿಯಲ್ಲ, ಇದನ್ನು ತೆಗೆದುಹಾಕಿ ಎಂದು ಆಗ್ರಹಿಸಿದ್ರು. ಹೀಗಾಗಿ ಬಿಲ್ ಬಗ್ಗೆ ಸದನ ಸಮಿತಿ ರಚಿಸಲು ನಿರ್ಧರಿಸಲಾಯಿತು. ಇನ್ನು ಕಾಲ್ತುಳಿತ ವಿಷಯಕ್ಕೆ ಸಿಎಂ ಉತ್ತರದ ವೇಳೆ ಪರಮೇಶ್ವರ್ ಹಾಜರಿರಲಿಲ್ಲ. ಹೀಗಾಗಿ ಪರಮೇಶ್ವರ್ ಉತ್ತರಿಸುತ್ತಾರೆ ಅಂತ ಸಿಎಂ ಹೇಳಿದ್ದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್, ನೀವು ಆಲ್ರೌಂಡರ್, ನೀವೇ ಉತ್ತರಿಸಿ ಅಂದ್ರು. ಅದಕ್ಕೆ ಸಿಎಂ, ಅದಕ್ಕೆ ನಾನು 2 ಬಾರಿ ಸಿಎಂ ಆಗಿರೋದು ಅಂತ ಟಾಂಗ್ ಕೊಟ್ರು. ಸೋ ಫ್ರಮ್ ಸೋ ಹೆಸಲಿ ಸುನಿಲ್ ಕುಮಾರ್ ಟಾಂಗ್. ಇನ್ನು ಅನುದಾನ, ಅಭಿವೃದ್ಧಿ ಸಮಸ್ಯೆಗಳ ಬಗ್ಗೆ ನಿಯಮ 69 ರಡಿ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ವಿಷಯ ಪ್ರಸ್ತಾಪಿಸಿದ್ರು. ಈ ವೇಳೆ ಸರ್ಕಾರವನ್ನ ಲೇವಡಿ ಮಾಡೋಕೆ ಇತ್ತೀಚಿನ ರಾಜ್ ಬಿ ಶೆಟ್ಟಿ ನಿರ್ದೇಶನದ ಸೋ ಫ್ರಮ್ ಸೋ ಸಿನಿಮಾದ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಸೋ ಫ್ರಮ್ ಸೋ ಸಿನಿಮಾ ಬಹಳ ಪ್ರಸಿದ್ಧಿಯಾಗಿದೆ, ಅದರಂತೆ ಸರ್ಕಾರ ಬಿ ಫ್ರಮ್ ಸಿ ಅಂತೆ ಪ್ರಸಿದ್ಧಿಯಾಗ್ತಿದೆ. ಬಿ ಅಂದ್ರೆ ಬೋಗಸ್, ಸಿ ಅಂದ್ರೆ ಕಾಂಗ್ರೆಸ್ ಅಂತ ವ್ಯಂಗ್ಯವಾಡಿದ್ರು. ನಾನು ಈ ಸರ್ಕಾರವನ್ನ ಬಿ ಫ್ರಮ್ ಸಿ ಅಂತ ಹೇಳ್ತಾನೆ, ಬೋಗಸ್ ಫ್ರಮ್ ಕಾಂಗ್ರೆಸ್ ಅಂತ. ನಿನ್ನೆ ಪರಿಷತ್ತಲ್ಲಿ ಸೋಲಾಗಿದ್ದ ಕರ್ನಾಟಕ ಸೌಹಾರ್ದ ಸಹಕಾರ ತಿದ್ದುಪಡಿ ವಿಧೇಯಕಕ್ಕೆ ವಿಧಾನಸಭೆಯಲ್ಲಿ ಅಂಗೀಕಾರ ಸಿಕ್ತು. ಅತ ವಿಧಾನ ಪರಿಷತ್ತಲ್ಲೂ ಹಲವು ವಿಚಾರಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಸಲಾಯಿತು. ಆಡಳಿತ ಪಕ್ಷದ ಸದಸ್ಯರಿಂದಲೇ ಯೂಟ್ಯೂಬರ್ಗಳ ಹಾವಳಿ ಬಗ್ಗೆ ಆಕ್ರೋಶ ಕೇಳಿಬಂತು. ಕಾಂಗ್ರೆಸ್ ಸದಸ್ಯ ಎಸ್ ರವಿ ಕಿಡಿಕಾರಿದ್ರು. ಈ ಬಗ್ಗೆ ಗಮನ ಹರಿಸುವುದಾಗಿ ಗೃಹ ಸಚಿವ ಪರಮೇಶ್ವರ್ ಉತ್ತರಿಸಿದ್ರು. ಕೃಷ್ಣ ಜೀವಿ, ನ್ಯೂಸ್ 18 ಪೊಲಿಟಿಕಲ್ ಬ್ಯೂರೋ. ರಾಜ್ಯದಲ್ಲಿ ಅಬ್ಬರಿಸ್ತಾ ಇರುವಂತಹ ಮಳೆಗೆ ಉತ್ತರ ಕರ್ನಾಟಕ ಜನ ಅಕ್ಷರಶಃ ಕಂಗಾಲಾಗಿದ್ದಾರೆ. ನದಿಗಳೆಲ್ಲ ಹುಚ್ಚೆದ್ದು ಹರಿತಾ ಇದ್ದು ರೈತರ ಬದುಕು ದುರಾಬಟ್ಟೆಯಾಗ್ತಾ ಇದೆ. ಜಲಾಶಯಗಳು ಭರ್ತಿಯಾಗ್ತಾ ಇದ್ದು, ನೀರು ಬಿಡಲಾಗ್ತಾ ಇದೆ, ಹರಿಬಿಡಲಾಗ್ತಾ ಇದೆ. ಇದರಿಂದಾಗಿ ಹಲವು ಸೇತುವೆಗಳು ಕೂಡ ಮುಳುಗಡೆಯಾಗ್ತಾ ಇದ್ದು ಸಂಪರ್ಕ ಕಡಿತಗೊಂಡಿದೆ. ಮಳೆ 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 3 ತಿಂಗಳಾಯ್ತು, ಹಿಡಿದ ಮಳೆ ಬಿಡುತ್ತಿಲ್ಲ. ಊರು ಕೇರಿಗಳು ಮುಳುಗೇಳ್ತಿದ್ರು. ವರುಣನ ಅಟ್ಟಹಾಸ ನಿಲ್ತಿಲ್ಲ. ಉತ್ತರ ಕರ್ನಾಟಕದಲ್ಲಿ ನಾನ್ ಸ್ಟಾಪ್ ಮಳೆ ಜಡೀತಿತ್ತು.
ಜನ ಕನಸು ಮನಸ್ಸಿನಲ್ಲೂ ಬೆಚ್ಚಿ ಬೀಳೋದಕ್ಕೆ ಶುರು ಮಾಡಿದ್ದಾರೆ. ಮಾಘ ಮಳೆ ಆರ್ಭಟಕ್ಕೆ ಕರುನಾಡಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ತಿದೆ. ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಗೆ ಬೆಳಗಾವಿ ಜಿಲ್ಲೆಯ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಘಟಪ್ರಭಾ ನದಿ ಹುಚ್ಚೆದ್ದು ಹರಿಯುತ್ತಿದ್ದು ಗೋಕಾಕ್ ತಾಲೂಕಿನ ಹುದಗಟ್ಟಿ ಗ್ರಾಮದಲ್ಲಿರುವ ಪ್ರಸಿದ್ಧಿ ಉದ್ದಮ್ಮ ದೇವಸ್ಥಾನಕ್ಕೆ ಮಳೆರಾಯ ದಿಗ್ಬಂಧನ ಹಾಕಿದ್ದಾನೆ. ದಂಡಿ ಮಾರ್ಗದ 7 ಮನೆಗಳಿಗೆ ಘಟಪ್ರಭಾ ನೀರು ನುಗ್ಗಿರೋದ್ರಿಂದ ಮನೆಯಲ್ಲಿದ್ದ ದವಸ ಧಾನ್ಯಗಳೆಲ್ಲ ನೀರು ಪಾಲಾಗಿವೆ. ಕ್ಷಣ ಕ್ಷಣಕ್ಕೂ ಕೃಷ್ಣಾ ನದಿ ನೀರಿನ ಮಟ್ಟ ಹೆಚ್ಚಳವಾಗ್ತಿದ್ದು ಚಿಕ್ಕೋಡಿಯ ವಾಮನ ಸವದತ್ತಿ ಗ್ರಾಮಕ್ಕೆ ಜಲಕಂಟಕ ಎದುರಾಗಿದೆ. ಸುಗಂಧಾದೇವಿ ದೇವಸ್ಥಾನ ಜಲಾವೃತವಾಗಿದ್ದು ಮಳೆ ಅಬ್ಬರ ಕಡಿಮೆ ಆಗದಿದ್ದಲ್ಲಿ ಇಡೀ ಗ್ರಾಮಕ್ಕೆ ನೀರು ನುಗ್ಗೋ ಭೀತಿ ಶುರುವಾಗಿದೆ. ಇನ್ನು ಅಥಣಿ ತಾಲೂಕಿನ ಹುಲಗಬಾಳ ಗ್ರಾಮದಲ್ಲೂ ಮಳೆ ನೆರೆ ನರಕ ಸೃಷ್ಟಿಸಿದೆ. ನಡುಗಡ್ಡೆಯಂತಾದ ಊರಲ್ಲಿ 40 ಕುಟುಂಬಗಳು ಪರದಾಡಿದ್ದು ಎದೆ ಎತ್ತರಕ್ಕೆ ನಿಂತ ನೀರಲ್ಲೇ ಗರ್ಭಿಣಿಯನ್ನ ಹಳ್ಳ ದಾಟಿಸಿದ್ದಾರೆ. ನಿರಂತರ ಮಳೆಯಿಂದಾಗಿ ಬೀದರ್ನ ಜೀವನಾಡಿ ಕಾರಂಜಾ ಡ್ಯಾಂಗೆ ಜೀವ ಕಳೆ ಬಂದಿದೆ. ಭಾರೀ ಮಳೆಯಿಂದ ಕಾರಂಜಾ ಡ್ಯಾಂ ಭರ್ತಿಯಾಗಿದ್ದು 4 ಕ್ರಸ್ಟ್ ಗೇಟ್ ಮೂಲಕ ಅಪಾರ ಪ್ರಮಾಣದ ನೀರು ಹರಿಬಿಡಲಾಗ್ತಿದೆ. ಪ್ರತಿ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಭರ್ತಿಯಾಗ್ತಿದ್ದ ಕಾರಂಜಾ ಡ್ಯಾಂ ಈ ಬಾರಿ ಆಗಸ್ಟ್ನಲ್ಲಿ ತುಂಬಿ ತುಳುಕ್ತಿದೆ. ಗದಗ ಜಿಲ್ಲೆಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರಿದಿದ್ದಾನೆ. ಜೋರು ಮಳೆಗೆ ಮಲಪ್ರಭಾ ನದಿ ನೀರು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ನವಿಲು ತೀರ್ಥ ಡ್ಯಾಂನಿಂದ ಅಪಾರ ನೀರು ರಿಲೀಸ್ ಮಾಡಿದ್ರಿಂದ ಕೊಂಡೂರು ಗ್ರಾಮದಲ್ಲಿ ಸೀಬೆ ಹಣ್ಣಿನ ತೋಟ ಜಲಾವೃತವಾಗಿದ್ದು ಸೀಬೆ ಬೆಳೆ ಕೊಳೆಯೋದಕ್ಕೆ ಶುರುವಾಗಿದೆ. ಮಲೆನಾಡಲ್ಲಿ ಸುರಿತಾಗಿರೋ ಮಳೆಯಿಂದಾಗಿ ತುಂಗಭದ್ರಾ ಜಲಾಶಯ ತುಂಬಿ ತುಳುಕ್ತಿದೆ. ಮಳೆ ಅಬ್ಬರಕ್ಕೆ ಕೊಪ್ಪಳದ ಗಂಗಾವತಿ ತಾಲೂಕಿನ ಆನೆಗೊಂದಿ ಬಳಿ ಇರೋ ಐತಿಹಾಸಿಕ ಸ್ಮಾರಕಗಳು ಮುಳುಗಿ ಹೋಗಿವೆ. ಶ್ರೀಕೃಷ್ಣ ದೇವರಾಯನ ಸಮಾಧಿ ಮಂಟಪ ಜಲಾವೃತವಾಗಿದ್ದು ನವ ವೃಂದಾವನದ ಸಂಪರ್ಕ ಕಡಿತವಾಗಿದೆ. ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ ಅಪಾರ ನೀರು ಬಿಡಲಾಗಿದ್ದು ಇದರ ಪರಿಣಾಮ ಕೊಳ್ಳೂರ ಸೇತುವೆ ಮುಳುಗಿ ಹೋಗಿದೆ. ಹಾಲ್ನೊರೆಯಂತೆ ಬಸವಸಾಗರ ಡ್ಯಾಂ ದುಮ್ಮಿಕ್ಕುತ್ತಿದ್ದು ರೌದ್ರ ರಮಣೀಯ ದೃಶ್ಯಕ್ಕೆ ಜನ ಮಾರು ಹೋಗಿದ್ದಾರೆ. ಚಿಕ್ಕಮಗಳೂರಲ್ಲಿ ಮಹಾಮಳೆಯ ಹೊಡೆತಕ್ಕೆ ಸಾವು ನೋವುಗಳು ಹೆಚ್ಚಾಗ್ತಿವೆ. ಕಡೂರು ತಾಲೂಕಿನ ಸಕರಾಯಪಟ್ಟಣದ ಬಳಿ ನೀರಲ್ಲಿ ಕೊಚ್ಚಿ ಹೋಗ್ತಿದ್ದವನನ್ನ ಕಾಪಾಡಲು ಹೋದ ಸ್ನೇಹಿತ ಜಲಸಮಾಧಿಯಾಗಿದ್ದಾನೆ. ಒಟ್ಟಲ್ಲಿ ದಿನದಿಂದ ದಿನಕ್ಕೆ ಮಳೆ ಅಬ್ಬರ ಜೋರಾಗ್ತಿದ್ದು ರೈತರ ಬದುಕು ಮೂರಾಬಟ್ಟೆಯಾಗ್ತಿರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.